4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳು ಇರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ದರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ದೀರಾ ಅಂತ ಕೇಳ್ತೀರಾ. ಅವ್ರ ಕಾರ್ಯವೈಖರಿದಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ಮದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಆವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ದರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ತಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ. ಇದೆ, ಅದಕ್ಕೆ ತಾನೇ ನಾವು ಆ್ಯಕ್ಷನ್ ತೊಗೊಂಡಿರೋದು. ಸರ್ ಈಗ ಅದನ್ನು ತಗೋಬೇಡಿ ಅಂದರೆ ಈಗ ಇಬ್ರೆಮ್ಮೆಲ್ಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ನಾವೇ ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡೆಸೋಕ್ಕಾಗ್ತದೆ. ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡಾರಿಸಿದ್ರು ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್. ಸರ್ ದ್ವೇಷ ಭಾಷಣ ನೋಡಿ, BJP ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದ್ದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲಿನಲ್ಲಿ ಬಂದಂಥವ್ರು, ಅವ್ರ ಹಿನ್ನೆಲೆಗಳನ್ನು ತಾವು ನೋಡಿಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಅಲ್ಲ, ಇವರೆಲ್ಲರೂ ಕೂಡ ಬಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಏನು ನೈತಿಕತೆ ಇದೆಯೇನ್ರಿ ಇವರಿಗೆ? ಏನಾದರೂ ಸ್ವಲ್ಪ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ? ಯಾರೋ ಏನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನು ಈಗ ನಮ್ಮ ಮನೆ ಮುಂದೆ, ಖರ್ಗೆ ಸಾಹೇಬ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ಎಲ್ಲ ಬಂದು BJP ಅವ್ರ ಪೋಸ್ಟರ್ ಹಾಕಲ್ವ? ತಲೆ ಕೆಡಿಸ್ಕೊತೀವ ನಾವು? ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರು. ಅಂದರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ ಜಪ ಮಾಡ್ತಾರೆ. ರಾಮಾಯಣ ಯಾರು ಬರೆದಿರೋದು ಅವ್ರು ಬೇಡವಾ ಇವರಿಗೆ? ವಾಲ್ಮೀಕಿ ಅವ್ರು ತಾನೇ ರಾಮಾಯಣ ಬರೆದಿದ್ದು. ನೋಡಿ, ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೋಡಿ, ಯಾರಿಗೂ ಕೂಡ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು. ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆ ಶಾಸಕರು ಇರ್ಬೋದು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾಯಿದ್ರೆ ಮಾಡಬಾರ್ದು. ಆದರೆ ಅದನ್ನೇ ಮುಂದಿಟ್ಕೊಂಡು ಈ ವಾತಾವರಣ ಕೆಡಿಸೋದು ಸರಿಯಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ಅಡಿಯಲ್ಲಿ ಭರತ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ ಸರ್. ಯಾರು ದ್ವೇಷ ಭಾಷಣ? ಹೆಂಗೆ ಅದು? ಬಿಲ್ ಓದ್ಕೊಂಡಿದ್ದಾರಾ ಇವರು? ಬೆಂಕಿ ಹಚ್ತೀನಿ ಅಂತ ಬಿಲ್ ಓದ್ಕೊಂಡಿದ್ದಾರಾ ಇವರು? ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ, ಬಿಲ್ ವಿರುದ್ಧ ಇದ್ರಲ್ಲ. ಇಲ್ಲ, ಕೇಳಿ, ದ್ವೇಷ ಫಸ್ಟ್ ಆಫ್ ಆಲ್ ನೋಡಿ, ಬಿಲ್ ಸರಿಯಾಗಿ ಓದ್ಕೊಳಕ್ಕೆ ಕೇಳಿ. ಬಿಲ್ಲು ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರಲಿ ಫಸ್ಟ್ ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ, ಅದಕ್ಕೆ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕನೂ ಇವಾಗಲೂ ರಿಪಬ್ಲಿಕ್ಗೆ ಕಾಂಗ್ರೆಸ್ ತಪ್ಪ. ಜನ ವೋಟ್ ಮಾಡಿದ್ದಾರೆ, ಡೆಮೋಕ್ರೆಟಿಕಲಿ ವೋಟ್ ಮಾಡಿದ್ದಾರೆ. ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ. ಅವ್ರಿಗೆ ತೊಂದರೆ ಇದೆಯಾ BJP ಅವರಿಗೆ? ಇವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು, ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು, ಕಾನೂನು ಪಾಠ ಹೇಳೋದು, ಅಭಿವೃದ್ಧಿ ಪಾಠ ಹೇಳೋದು, 371 ಜೆ ಪಾಠ ಹೇಳೋದು. ಏನ್ರಿ ಇದೆಲ್ಲ?